ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಿಕರೆನ್ಸ್ ರಿಲೇಷನ್ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ನ ನೋಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ 2 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ನಮಗೆ ಕೊಟ್ಟಿರುವಂಥ ಪ್ರಾಬ್ಲಮ್ ಏನೇನು, ಟಿ ಆಫ್ ಎನ್ ಈಸ್ ಈಕ್ವಲ್ ಟು 2t n/2 ಪ್ಲಸ್ 1 ಪ್ಲಸ್ ಎನ್. ಸೊ ಇದನ್ನು ನಾವು ಈಕ್ವೇಷನ್ 1 ಅಂತ ತಿಳ್ಕೊತ ಹೋಗೋಣ. ಸೊ n/2 n ಕೊಟ್ಟಾಗ ನನಗೆ n/2 ಬಂದಿದೆ. ಸೊ ನಾನೇನು ಮಾಡ್ತೀನಿ, n/2 ಕೊಟ್ಟಾಗ ಏನು ಬರುತ್ತೆ ನೋಡ್ತೀನಿ. ಸೊ ಟಿ ಆಫ್ n/2 ವಿಚ್ ಈಸ್ ಈಕ್ವಲ್ ಟು 2 ಪವರ್ ಟಿ, ಸೊ 2 ಇಂಟು ಟಿ ಇಂಟು n/2 ಕೊಟ್ಟಾಗ ಏನಾಗುತ್ತೆ, ಆಫ್ ಮಾಡಿದಾಗ n/4 ಪ್ಲಸ್ ಎನ್ ವ್ಯಾಲ್ಯೂ ಏನಾಗುತ್ತೆ n/2. ಸೊ ಎರಡನೇ ಈಕ್ವೇಷನ್ ಬಂತು. ನೆಕ್ಸ್ಟ್ n/4 ಕೊಟ್ಟಾಗ ಏನಾಗುತ್ತೆ ನೋಡೋಣ. 2 ಆಫ್ ಟಿ ಇಂಟು n/8 ಪ್ಲಸ್ n/4 ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಅಂದರೆ n/4 ಮಾಡಿದಾಗ n/8 ಬರ್ತಾ ಹೋಗುತ್ತೆ. ಸೊ ಏನಾಯಿತು 3. ಥರ್ಡ್ ಈಕ್ವೇಷನ್, 3 ಈಕ್ವೇಷನ್ನ ಮಾಡಿದ್ವಿ. ಸೊ ನಾವು ಯೂಸ್ ಮಾಡ್ತಿರುವಂತಹದ್ದು ಯಾವುದು, ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ನಾನೇನು ಮಾಡ್ತೀನಿ, ಈ ಸೆಕೆಂಡ್ ಮತ್ತು ಥರ್ಡ್ ಇರುವಂಥದ್ದನ್ನು ಮೊದಲನೇ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಹೇಗೆ ತೋರಿಸ್ತೀನಿ ನೋಡಿ. ಟಿ ಆಫ್ ಎನ್ ಈಸ್ ಈಕ್ವಲ್ ಟು 2t ಇಂಟು n/2 ಪ್ಲಸ್ ಎನ್, ಇದು ನಮ್ಮ ಮೊದಲನೇ ಈಕ್ವೇಷನ್. ಈ ಮೊದಲನೇ ಈಕ್ವೇಷನಲ್ಲಿ ಏನು ಮಾಡ್ತೀನಿ ಅಂತಂದರೆ 2 ಇಂಟು ಟಿ n/2, ಈ ಟಿ n/2 ಬದಲು ಟಿ n/2 ವ್ಯಾಲ್ಯೂ ನನಗೆ ಗೊತ್ತಿದೆ, ಅದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 2 ಇಂಟು 2t n/4 ಪ್ಲಸ್ n/2. ಸೊ ಟಿ ಆಫ್ n/2ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಸೊ ಇನ್ನು ಉಳಿದಿರೋದೇನು, ಪ್ಲಸ್ ಎನ್. ಸೊ ಟಿ ಆಫ್ n/2ನ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಎನ್ ಪ್ಲಸ್ ಎನ್ನು ಉಳಿದಿತ್ತು. ಸೊ ಪ್ಲಸ್ ಎನ್ ಬರ್ದಿದ್ದೀನಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 2s are 4t/n/4 ಪ್ಲಸ್ ಇಲ್ಲೇನಾಗುತ್ತೆ 2n/2 ಪ್ಲಸ್ ಎನ್. ಸೊ 2 2 ಕ್ಯಾನ್ಸಲ್ ಆಗುತ್ತೆ. ಸೊ ಎನ್ ಪ್ಲಸ್ ಎನ್ ಇದೇನಾಗುತ್ತೆ 4t n/4 ಪ್ಲಸ್ 2n. ಸೊ ನಮಗೆ ಈ ಥರ ಒಂದು ಈಕ್ವೇಷನ್ ಬರುತ್ತೆ. ಸೊ n/4 ಬಂತು, ಟಿ ಆಫ್ n/4. ನನಗೆ ಟಿ ಆಫ್ n/4 ವ್ಯಾಲ್ಯೂ ಕೂಡ ಗೊತ್ತಿದೆ ಥರ್ಡ್ ಈಕ್ವೇಷನಲ್ಲಿ. ಸೊ ಏನು ಮಾಡ್ತೀನಿ, ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಸೊ ಈ 4ನ ಹೇಗೆ ಬರಿಬೋದು, 2 ಪವರ್ 2 ಟಿ ಇಂಟು n/2 ಪವರ್ 2 ಪ್ಲಸ್ 2n. ನೆಕ್ಸ್ಟ್ ನಾನು 2 ಪವರ್ 2 ಸ್ಕ್ವೇರ್ ಅಂತ ಅಂದ್ರೇನು, n/4. ಸೊ ಏನು ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ 2 ಸ್ಕ್ವೇರ್ ಇಂಟು ಟಿ ಆಫ್ n/4ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 2t n/8 ಪ್ಲಸ್ n/4, ಇನ್ನು ಉಳಿದಿರುವಂಥದ್ದೇನು 2n ಪ್ಲಸ್ 2n. ಸೊ ನೆಕ್ಸ್ಟ್ 2 ಇಂಟು ಇನ್ನೊಂದು 2 ಆ್ಯಡ್ ಆದರೆ 2 ಪವರ್ 3 ಇಂಟು ಟಿ ಬೈ ಎನ್ ಬೈ 8ನ ಹೇಗೆ ಬರಿಬೋದು, 2 ಪವರ್ 3 ಅಂತ ಬರಿಬೋದು. 2 2s are 4, 4 2s are 8. ನೆಕ್ಸ್ಟ್ ಪ್ಲಸ್ 2 ಸ್ಕ್ವೇರ್ n/4. 2 ಸ್ಕ್ವೇರ್ ಅಂದರೆ 4, 4 ಮತ್ತು 4 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ 2n. ಸೊ ಫೈನಲ್ ಏನು ಬರುತ್ತೆ, 2 ಪವರ್ 3 ಟಿ n/2 ಪವರ್ 3 ಪ್ಲಸ್ 3n. ಸೊ ನಾವೊಂದು ಸೀಕ್ವೆನ್ಸು ನಮಗೆ ಸಿಗ್ತಾ ಹೋಗ್ತಾ ಇದೆ ನೋಡಿ. ಇಲ್ಲಿ 2 ಪವರ್ 2 ಟಿ n/2 ಪವರ್ 2 ಪ್ಲಸ್ 2n. ಇಲ್ಲೇನಾಯಿತು 2 ಪವರ್ 3 ಟಿ n/2 ಪವರ್ 3 ಪ್ಲಸ್ 3n. ಸೊ ಇದನ್ನು ನಾನು ಸಿಂಪ್ಲಿಫೈಡ್ ಮಾಡಿ ಹೇಗೆ ಬರಿಬೋದು, ಸಿಂಪ್ಲಿಫೈಡ್ ಮಾಡಿ 2 ಪವರ್ ಕೆ ಟಿ ಇಂಟು n/2 ಪವರ್ ಕೆ ಪ್ಲಸ್ 3n. ಸೊ ನಮಗೆ ಕಂಡೀಷನ್ ಏನಂತ ಕೊಟ್ಟಿದ್ದಾರೆ, ನಮಗೆ n ಈಸ್ ಈಕ್ವಲ್ ಟು 1 ಆಗಬೇಕು ಅಂತ ಅಂದಾಗ ಟಿ ಆಫ್ 1 ಆಗಬೇಕು. ಟಿ ಆಫ್ 1 ಆದರೆ n ಈಸ್ ಈಕ್ವಲ್ ಟು 1 ಆಗುತ್ತೆ. ಸೊ ನಾನೇನು ಮಾಡಬೇಕು, n/2 ಪವರ್ ಕೆ ಏನಿದೆ ಅದನ್ನು ನಾನು 1 ಮಾಡ್ತಾ ಹೋಗಬೇಕು. ಸೊ ನಾನೇನು ಮಾಡ್ತೀನಿ, n/n ಆದರೆ 1. ಸೊ ನಾನೇನು ಮಾಡ್ತೀನಿ, n ಈಸ್ ಈಕ್ವಲ್ ಟು 2 ಪವರ್ ಕೆ. 2 ಪವರ್ ಕೆಗೆ ಎನ್ನನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ಏನಾಗುತ್ತೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಎರಡೂ ಸೈಡು ನಾನು ಲಾಗ್, ಸೊ ಇಲ್ಲೇ ನೋಡೋಣ, 2 ಪವರ್ ಕೆ ಟಿ ಇಂಟು n/n ಅಂತ ಅಂದರೆ 1 ಆಯಿತು. ಸೊ ಟಿ ಆಫ್ 1 ಪ್ಲಸ್ 3n. ನೆಕ್ಸ್ಟ್ 2 ಪವರ್ ಕೆ ವ್ಯಾಲ್ಯೂ ನನಗೆ ಗೊತ್ತಿದೆ, ಏನು n. ಸೊ ಎನ್ನನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. n ಇಂಟು, ಸೊ ಇದು 3 ಅಲ್ಲ, ಇದು ಕೆ ಇಂಟು ಎನ್, ಕೆ ಇಂಟು ಎನ್. ನೆಕ್ಸ್ಟ್ ಎನ್ ಇಂಟು ಟಿ ಆಫ್ 1. ಟಿ ಆಫ್ 1 ಅಂತಂದ್ರೆ ಏನು, ಎನ್. ಟಿ ಆಫ್ 1ನ ವ್ಯಾಲ್ಯೂ ಏನು, ಟಿ ಆಫ್ ಎನ್ ವ್ಯಾಲ್ಯೂ 1 ಇದ್ದರೆ 1 ಆಗಿರುತ್ತೆ. ಸೊ ಏನಾಯಿತು, ಇಲ್ಲಿ
ಎನ್ ಇಂಟು 1 ಎನ್ ಡಾಟ್ 1 ಪ್ಲಸ್ ಕೆ ಎನ್. ಸೊ ನಾನು ಆನ್ಸರ್ನ ಕೆ ಎನ್ನಲ್ಲಿ ಇಡಂಗಿಲ್ಲ, ಸೊ ಕೆನ ತೆಗಿಬೇಕು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲಿ ಎನ್ ಈಸ್ ಈಕ್ವಲ್ ಟು 2k ಕೊಟ್ಟಿದ್ದೀನಲ್ಲ, ಅಪ್ಲೈ ಲಾಗ್ ಆನ್ ಟು ಸೈಡ್ ವಿಚ್ ಈಸ್ ಈಕ್ವಲ್ ಟು ಲಾಗ್ ಕೆ. ನೆಕ್ಸ್ಟ್ ಲಾಗ್ ಎನ್ ಈಸ್ ಈಕ್ವಲ್ ಟು ಕೆ ಲಾಗ್ ಟು ದ ಬೇಸ್ 2. ನೆಕ್ಸ್ಟ್ ಲಾಗ್ ಟು ಬೇಸ್ 2 ಅಂತಂದರೆ ಇದು 1 ಅಂತ ಅರ್ಥ. ಸೊ ಏನು ಮಾಡ್ತೀನಿ, ಇದನ್ನ ಅಳಿಸ್ತೀನಿ. ಸೊ ಕೆ ವ್ಯಾಲ್ಯೂ ನನಗೇನು ಬಂತು, ಲಾಗ್ ಎನ್. ಸೊ ಏನು ಮಾಡ್ತೀನಿ, ಈ ಕೆ ಬದಲು ಏನು ಬರೀತೀನಿ, ಎನ್ ಇಂಟು ಲಾಗ್ ಎನ್. ನೆಕ್ಸ್ಟ್ ನಾನು ಟೈಮ್ ಕಾಂಪ್ಲೆಕ್ಸಿಟಿನ ಬರೀಬೇಕು. ಟೈಮ್ ಕಾಂಪ್ಲೆಕ್ಸಿಟಿಗೆ ನಾನು ಡಾಮಿನೆಂಟ್ ಟರ್ಮ್ನ ತಗೋಬೇಕು. ಸೊ ಎನ್ ಇಂಟು 1 ಅಂದರೆ ಏನು, ಎನ್ನೇ. ಸೊ ಎನ್ನ ತಗೋಬೇಕು, ಇಲ್ಲ ಎನ್ ಲಾಗ್ ಎನ್ ತಗೋಬೇಕು. ಸೊ ಎನ್ ಮತ್ತು ಎನ್ ಲಾಗ್ ಎನ್ನ ನೋಡಿದ್ರೆ ಡಾಮಿನೆಂಟ್ ಇರೋದು ಯಾವುದು, ಎನ್ ಲಾಗ್ ಎನ್. ಸೊ ನಾನೇನು ಮಾಡ್ತೀನಿ, ಆರ್ಡರ್ ಆಫ್ ಎನ್ ಲಾಗ್ ಎನ್. ಸೊ ನಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಸಿಕ್ತು ಕೊಟ್ಟಿರುವಂಥ ಕ್ವಶನ್ಗೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.